ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಪ್ರತಿಷ್ಠೆಗೆ ಧಕ್ಕೆಯುಂಟು ಮಾಡುವ ಷಡ್ಯಂತ್ರದಲ್ಲಿ ಕೆಲ ವ್ಯಕ್ತಿಗಳು ತೊಡಗಿದ್ದು, ಈ ಬಗ್ಗೆ ಸೂಕ್ತ ತನಿಖೆ ಕೈಗೊಳ್ಳಬೇಕು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತವೃಂದ ಉತ್ತರ ಕನ್ನಡ ಜಿಲ್ಲೆಯ ಭಕ್ತಾಭಿಮಾನಿಗಳ ವೇದಿಕೆ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದೆ. ಅನಾಮಿಕ ವ್ಯಕ್ತಿಯನ್ನು ಬಳಸಿಕೊಂಡು ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಜಯಂತ್ ಟಿ ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಹೆಸರಿಗೆ ಕಳಂಕ ತರುತ್ತಿರುವ ನಿಟ್ಟಿನಲ್ಲಿ ಇವರ ಒಳಸಂಚಿನ ವಿರುದ್ಧ ಸೂಕ್ತ ತನಿಖೆ ಕೈಗೊಳ್ಳಬೇಕೆಂದು ಮಾಡಿಕೊಂಡ ದೂರು. ತಮ್ಮಲ್ಲಿ ಮಾಡಿಕೊಳ್ಳುವ ಮನವಿ ದೂರು ಏನೆಂದರೆ, ಕರ್ನಾಟಕದ ಸುಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಲ್ಲಿ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳದ ಶ್ರೀಯ ಉಜ್ವಲ ಇತಿಹಾಸ ಇರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂರ್ಣ ಸೂರ್ಯನಂತೆ ಪ್ರಕಾಶಿಸುತ್ತಾ ಬಂದಿದೆ. ಇದು ದಕ್ಷಿಣ ಕಾಶಿ ಸಂತೋಷ್ ಶೆಟ್ಟಿ, ಜಯಂತ್ ಡಿ ಮತ್ತು ಅವನ ಸಹಚರರು ಸೇರಿಕೊಂಡು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಪೂಜನೀಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಇವರಲ್ಲಿದ್ದಾರೆ. ಇವರೆಲ್ಲರೂ ಸೇರಿಕೊಂಡು ಧರ್ಮಸ್ಥಳ ದೇವಾಲಯವನ್ನೇ ಗುರಿಯಾಗಿಸಿಕೊಂಡು ಕಾರವಾರದ ಡಿಸಿ ಕಚೇರಿ ಎದುರು ನೂರಾರು ಭಕ್ತಾಭಿಮಾನಿಗಳು ಜಮಾಯಿಸಿ ಧರ್ಮಸ್ಥಳ ದೇವಾಲಯ ಮತ್ತು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಕೀಳುಮಟ್ಟದ ಭಾಷೆ ಬಳಸಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾ ಇರುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾನೂನು ಪ್ರಕಾರ ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಟ್ಟು ಪಂಚಾಯತ್ ಹೋಗಿಸಿರೋದು. ಸೊ ಹಾಗಾಗಿ ಇವರೆಲ್ಲರ ಮೇಲೆ ಇಡೀ ಟೀಮ್ ತಿಮರೋಡಿ ಗ್ಯಾಂಗ್ ಇದೆ, ತಿಮರೋಡಿ ಮತ್ತು ಸಮೀರ್, ಗಿರೀಶ್ ಮೆಟ್ಟಣ್ಣವರ್ ಅಲ್ವಾ. ಹಾಗಾಗಿ ಎಲ್ಲ ಗಿರೀಶ್ ಮಟ್ಟಣ್ಣವ್ರು ಯಾರ್ರೀ? ವಿಧಾನಸಭೆಯಲ್ಲಿ ಬಾಂಬ್ ಇಟ್ಟವ, ವಿಧಾನಸಭೆಯಲ್ಲಿ ಹೌದದಲ್ಲಿ ಅಂತ ಕ್ರಿಮಿನಲ್ ಅವನು. ಇಂಥವರೆಲ್ಲ ಸೇರ್ಕೊಂಡು ಒಂದು ಗ್ಯಾಂಗ್ ಮಾಡ್ಕೊಂಡು ದುಡ್ಡು ಮಾಡೋದನ್ನೇ ಮಾಡ್ತಾ ಇದ್ದಾರೆ, ನಮ್ಮ ಧರ್ಮ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ. ಇವರನ್ನು ಕ್ಷಮಿಸುವ ಪ್ರಶ್ನೆನೂ ಇಲ್ಲ. ಇವರು ಮುಂದಿನ ದಿವಸದಲ್ಲಿ ಕಾನೂನು ಪ್ರಕಾರ ಅವ್ರನ್ನ ಒದ್ದು ಒಳಗಾಕಿ ಅವ್ರಿಗೆ ಶಿಕ್ಷೆ ಕೊಡದೇ ಇದ್ರೆ ಜನರೇ ಶಿಕ್ಷೆ ಕೊಡ್ತಾರೆ ಸ್ವಾಮಿ. ಯಾಕಂದ್ರೆ ಜನರು ತಿರುಗಿ ಬಿದ್ದರೆ ನಿಮ್ಮ ಹತ್ರ ಯಾರ ಹತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತುವರೆಗೂ ಶಾಂತವಾಗಿದ್ದಾರೆ ಅಂತಂದ್ರೆ ನೀವು ಅವರನ್ನ ಅಪ್ರಿಷಿಯೇಟ್ ಮಾಡಬೇಕು, ನಮ್ಮ ಹಿಂದೂಗಳನ್ನ. ಹಾಗಾಗಿ ಇದು ಕೇವಲ ಧರ್ಮದ ಪ್ರಶ್ನೆ ಒಂದೇ ಅಲ್ಲ, ನಮ್ಮ ಸಮಾಜ ಸ್ವಾಸ್ಥ್ಯದ ಪ್ರಶ್ನೆ ಕೂಡ ಆಗಿದೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಎಲ್ಲ ಅವರ ಕ್ರಿಮಿನಲ್ ಆಕ್ಟಿವಿಟೀಸ್, ಅವ್ರ ಯೂಟ್ಯೂಬ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವರೆಲ್ಲ ಕ್ರಿಮಿನಲ್ ಆಕ್ಟಿವಿಟೀಸು ನಮ್ಮ ಧರ್ಮದ್ರೋಹದ ಕೆಲಸದ ವಿರುದ್ಧ, ನಮ್ಮ ಕ್ಷೇತ್ರದ ವಿರುದ್ಧ ಮಾಡ್ತಿರುವಂತಹ ಯಾಪಾದನೆಗಳು ಎಲ್ಲ ಮತ್ತು ಅವರು ಅಕ್ರಮವಾಗಿ ಗಳಿಸಿದಂತಹ ಹಣ, ಇದೆಲ್ಲದರ ವಿರುದ್ಧ ನೀವು ತನಿಖೆ ಮಾಡಬೇಕು. ತಕ್ಷಣ ಅವರಿಗೆ ಗಲ್ಲಿ ಶಿಕ್ಷೆಯನ್ನೇ ಕೊಡಬೇಕು. ನಾವು ಆಗ್ರಹ ಮಾಡೋದು ಇಂಥವ್ರು ಮುಂದೆ ಇರಬಾರ್ದು ಮತ್ತು ಮುಂದೆ ಹುಟ್ಕೊಳ್ಳಬಾರದು. ಲಾಭದ ಉದ್ದೇಶದಿಂದ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವ ವ್ಯಕ್ತಿಗಳ ಹಿನ್ನೆಲೆ, ಬ್ಯಾಂಕ್ ಖಾತೆಗಳು, ಮೊಬೈಲ್ ಫೋನ್ಗಳು ಹಾಗೂ ಅವರ ಕಚೇರಿ ಮತ್ತು ನಿವಾಸದಲ್ಲಿ ತನಿಖೆ ನಡೆಸಬೇಕು ಎಂದು ಭಕ್ತರು ಆಗ್ರಹಿಸಿದ್ದಾರೆ. ಕರ್ನಾಟಕದ ಹೆಮ್ಮೆಯ ಶ್ರದ್ಧಾ ಕೇಂದ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ 800 ವರ್ಷಗಳ ಇತಿಹಾಸ ಹೊಂದಿದೆ. ಮಂಜುನಾಥನ ದರ್ಶನ ಪಡೆಯಲು ಶ್ರೀ ಕ್ಷೇತ್ರಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಈ ರೀತಿ ಭಕ್ತಿಯಲ್ಲಿ ಆಳವಾದ ನಂಬಿಕೆಯುಳ್ಳ ಪುಣ್ಯಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದ್ದು ಭಕ್ತವೃಂದದ ಆಕ್ರೋಶಕ್ಕೆ ಕಾರಣವಾಗಿದೆ. ಇವರು ಹೆಚ್ಚು ಈ ರೀತಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಹೋರಾಡದಿದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಧರ್ಮಸ್ಥಳ ಕ್ಷೇತ್ರದಿಂದ ನಮಗೆ ಸಿಗಬೇಕಾದಂತ ಮತ್ತು ಅನೇಕ ಸ್ವಾವಲಂಬಿ ಉದ್ಯೋಗಗಳನ್ನಾಗಿ ಸೃಷ್ಟಿ ಮಾಡಿದಂತ ಇವತ್ತು ಲಕ್ಷಾಂತರ ಮಹಿಳೆಯರಿಗೆ ಪ್ರೋತ್ಸಾಹ ನೀಡುವ ಜೊತೆಯಲ್ಲಿ ಸ್ವಾವಲಂಬಿಗಳಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡಿದಂತ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಹಾಗಾಗಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರತಕ್ಕಂಥ ಈ ಸಂಚಿನ ವಿರುದ್ಧ ಈಗಾಗಲೇ ತಿಮ್ಮರೋಡಿ, ಇನ್ನೊಬ್ರು ಗಿರೀಶ್ ಮಟ್ಟಣ್ಣವರ್, ಸಮೀರ್ ಇವರನ್ನ ಕೂಡಲೇ ಮಂಪರು ಪರೀಕ್ಷೆ ಮಾಡಿದರೆ ಇದರ ಹಿಂದಿರತಕ್ಕಂಥ ಎಲ್ಲ ಕುತಂತ್ರಗಳು ಸಿಗ್ತವೆ. ಹಾಗಾಗಿ ಈ ಷಡ್ಯಂತ್ರಕ್ಕೆ ಯಾವತ್ತೂ ಕೂಡ ನಾವು ಅವಕಾಶ ಕೊಡದೆ ಇಡೀ ಮಂಜುನಾಥ ಸ್ವಾಮಿಯ ಭಕ್ತರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದಾಗಿ ಇದರ ವಿರುದ್ಧ ಹೋರಾಟ ಮಾಡತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಹಾಗಾಗಿ ನಾವೆಲ್ಲ ಸೇರಿ ನಮ್ಮ ಪುಣ್ಯ ಕ್ಷೇತ್ರವನ್ನ, ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ರಕ್ಷಣೆ ಮಾಡುವ ಜೊತೆಗೆ ಪೂಜ್ಯರ ಸೇವೆಯನ್ನ ಮುಂದುವರಿಸಲಿಕ್ಕೆ ನಾವು ಅವರಿಗೆಲ್ಲ ರೀತಿಯಿಂದ ಇಡೀ ರಾಜ್ಯಾದ್ಯಂತ ದೇಶದಂತ ನಾವು ಅವ್ರ ಜೊತೆಯಲ್ಲಿ ನಾವು ಇರಬೇಕಂತಕ್ಕಂಥದ್ದು ಕೂಡ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇವೆ.
ಇನ್ನು ಈಗಾಗಲೇ ಸರ್ಕಾರ SIT ರಚಿಸಿದ್ದು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ಭಕ್ತವೃಂದ SIT ತನಿಖೆಯನ್ನ ಸ್ವಾಗತಿಸಿದ್ದು ಅದನ್ನು ಸಮರ್ಪಕವಾಗಿ ಪೂರ್ಣಗೊಳಿಸಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ಸಮಾಜದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಭಕ್ತರು ಮನವಿ ಮಾಡಿದ್ದಾರೆ. ನಾನು ಮೊದಲನೇದಾಗಿ ಹೇಳ್ತೀನಿ, ಸೌಜನ್ಯಕ್ಕೆ ನ್ಯಾಯ ಬೇಕು. ಸೌಜನ್ಯಕ್ಕೆ ನ್ಯಾಯ ಬೇಕು ಹೇಳಿ ಇದ್ದವರ ಮನೆ ಕುಟುಂಬನ ಹಾಳು ಮಾಡೋದಲ್ಲ. ಸೌಜನ್ಯಕ್ಕೆ ನ್ಯಾಯ ಬೇಕು. ಅದಕ್ಕೆ ನಾವು ಅವ್ರ ಪರವಾಗಿ ನಿಲ್ತೀವಿ, ನ್ಯಾಯದ ಪರವಾಗಿ ನಿಲ್ತೀವಿ. ಆದ್ರೆ ನ್ಯಾಯವನ್ನು ತೋರಿಸೋದು ಬಿಟ್ಟು ಅನ್ಯಾಯವನ್ನು ಮಾಡ್ತಿದ್ರೆ ಯಾರೂ ಸಹಿಸ್ಕೊಳ್ಳಲ್ಲ. ನಾವು ಇದು ಯಾರು ಈಗ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಯಾರನ್ನು ಕರೆಸಲಿಲ್ಲ, ಯಾರನ್ನು ಕಳಿಸ್ಲಿಲ್ಲ, ನಾವಾಗಿ ಬಂದಿದ್ದು. ಯಾಕೆಂದ್ರೆ ಈಗ SIT ತನಿಖೆ ಮಾಡ್ತದೆ, ಮುಸ್ಕೋದಾರಿನ ಯಾಕೆ ಅವ್ರ ಅಂಡರ್ಗೆ ತಗೊಳ್ತಾ ಇಲ್ಲ? ಯಾವುದೋ ಅನಾಮಿಕ ವ್ಯಕ್ತಿನ ಈಗ ಯಾಕೆ SIT ಅವರು ತನಿಖೆ ಮಾಡ್ತಿದ್ದಾರೆ, ಸರಿ, ಅವ್ರ ಅಂಡರ್ಗೆ ತಗೊಳ್ದೇನೆ ಯಾಕೆ ವಕೀಲರ ಜೊತೆ ಕಳಿಸ್ಕೊಡ್ತರು? ಅವರ ಅಂಡರ್ಗೆ ತಗೊಳ್ಬೇಕಲ್ಲ ತನಿಖೆ ಆಗುವಾಗ. ಸರಿ, ಒಬ್ಬ ವ್ಯಕ್ತಿ 100 ಹೆಣನ ಹುಗುದೆ ಹೇಳಾದ್ರೆ ಈಗ ನಾವೆಲ್ಲರೂ ನಾವು ಈಗ ಮಾಧ್ಯಮದವ್ರ ಸಮೇತ ನೋಡ್ತಾ ಇದ್ದೀರಿ. 10 ಫೂಟ್ ಅಗಲ 8 ಫೂಟ್ ಆಳ ಒಂದು ಗುಂಡಿಯನ್ನ ಒಬ್ಬರೇ ತೋಡ್ಲಿಕ್ಕೆ ಸಾಧ್ಯ ಇದೆಯಾ? ಆ SIT ಅವರು ಭೀಮಾ ಹೇಳಿ ಬಂದಿದ್ದಾನಲ್ಲ, ಅವನ ಹತ್ರ ಒಂದು ದಿವಸ ತೋರಿಸಿ, ನಮಗೆ ಲೈವ್ ತೋರಿಸಿ ಎಷ್ಟು ಹೊತ್ತಿಗೆ ಅವನು ಒಂದು ಗುಂಡಿ ತೋಡ್ತಾನೆ ಅನ್ನೋದು. 100 ಹೆಣನ ಮುಚ್ಚುವಾಗ ಅಲ್ಲಿ ಊರಲ್ಲಿ ಯಾರು ಇಲ್ಲಾಗಿದ್ರ ಊರಲ್ಲಿ ಊರು ಖಾಲಿ ಮಾಡಿ 100 ಹೆಣನ ಹೋಗಿದ್ರ ಇವನಿಗೆ ಕಳಿಸ್ಕೊಟ್ರ? ಆಯ್ತು, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗತ್ತೆ ಅಂತ ಹೇಳ್ತಾರಲ್ಲ. ಈಗ ಧರ್ಮಸ್ಥಳದಲ್ಲಿ ಯಾರು ಹೆಣ್ಣುಮಕ್ಕಳು ಹೆಂಗಸರು ವಾಸ್ತವವಾಗಿ ಇಲ್ವಾ? ನಮ್ಮ ಯೋಜನೆಯಲ್ಲಿ ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತ ತೋರಿಸ್ಲಿ ನೋಡುವ. ವೀರೇಂದ್ರ ಹೆಗಡೆ ಅವರಿಂದ ಅಥವಾ ನಮ್ಮ ಪೂಜ್ಯರಿಂದ ಅಥವಾ ಧರ್ಮಸ್ಥಳದಿಂದ ಹೆಣ್ಣುಮಕ್ಕಳೇ ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರಲ್ಲ. ಸೌಜನ್ಯಕ್ಕೊಂದಕ್ಕೆ ಅನ್ಯಾಯ ಆಗತ್ತಾ? ಫಸ್ಟ್ ನಮ್ಮ ಪೂಜ್ಯರು ತನಿಖೆ ಮಾಡಿ ಅಂತ ಗೌರ್ಮೆಂಟಿಗೆ ಹೇಳಿದವರು ನಮ್ಮ ಪೂಜ್ಯರು, ಬೇರೆಯವರಲ್ಲ. ಯಾಕೆ ಯಾವಾಗ ಗೊತ್ತಾಗ್ಲಿಲ್ವಾ? ಯಾರಿಗೂ ಗೊತ್ತಾಗ್ಲಿಲ್ವಾ ಇದು ವಿಷಯ? ಯಾಕೆ ಇಷ್ಟೆಲ್ಲ ಧರ್ಮಸ್ಥಳನ ಗೌರ್ಮೆಂಟಿಗೆ ವಹಿಸ್ಕೊಡ್ಬೇಕು? ಹೇಳ, ಧರ್ಮಸ್ಥಳದಿಂದ ಏನು ತೊಂದರೆ ಆಗಿದೆ? ಅಥವಾ ಗೌರ್ಮೆಂಟಲ್ಲಿ ಇರುವಂಥ ದೇವಸ್ಥಾನ ಎಷ್ಟು ಜನಗಳಿಗೆ ಉಪಯೋಗ ಆಗಿದೆ? 10 ಲಕ್ಷ 5 ಲಕ್ಷ ಜನ ಊಟ ಮಾಡ್ತಾ ಇದ್ದಾರಲ್ಲ ದಿವಸಕ್ಕೆ. ಯಾವ ದೇವಸ್ಥಾನದ ವತಿಯಿಂದ ಗೌರ್ಮೆಂಟ್ ಮಾಡ್ತಾ ಇದೆ ಅನ್ನೋದನ್ನು ತೋರಿಸಿ. ಇದು ನಾವು ಸಾಂಕೇತಿಕವಾಗಿ ಬಂದಂಥದ್ದು. ಆದರೆ ಇನ್ನು ಹೆಚ್ಚಿನ ಜನ ಸೇರಿ ನಾವು ಧರ್ಮಸ್ಥಳದ ಪರವಾಗಿ ಇದು ಮಾಡ್ತೀವಿ. ತಿಮರೋಡಿ ಅವ್ರು ಹೇಳಿದ್ರು, ಈ ತಿಮರೋಡಿ ಅವ್ರಿಗೆ ಎಲ್ಲೆಲ್ಲಿಂದ ದುಡ್ಡು ಬರ್ತಿದೆ ಅಂತ ತನಿಖೆ ಆಗಲಿ, ಅದು ಫಸ್ಟ್ ತನಿಖೆ ಆಗಲಿ. ತಿಮರೋಡಿ ಅವ್ರು ಹೇಳ್ತರು ತಿಮರೋಡಿ ಅವರು ದುಡಿದೇನೆ ಇದೇ ಯೂಟ್ಯೂಬ್ ಚಾನಲ್ಲು ಅಥವಾ ಇನ್ನೊಂದಿಷ್ಟು ಜನಕ್ಕೆ ಬಿಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಬರೋರು ಯಾರು ಆ ಥರ ಮಾಡ್ತಿದ್ದವರಲ್ಲ. ದಿನ ಬೆಳಗಾದ್ರೆ ಕೆಲಸ ಮಾಡಿ ದುಡಿದು ಅವ್ರ ಸಂಸಾರವನ್ನು ನೋಡ್ತಾ ಇದ್ದಾರೆ. ತಿಮರೋಡಿ ಅವರಿಗೆ ಎಲ್ಲಿ ದುಡ್ಡು ಬರುತ್ತೆ ಅಂತ ಹೇಳಿ ಎಲ್ಲವನ್ನು ಆಕ್ಷೇಪ ಮಾಡ್ತಾ ನಮ್ಮ ಧರ್ಮಸ್ಥಳವನ್ನು ಮುಗಿಸುವಕ್ಕೆ ನಾವು ಬಿಡುವುದೂ ಇಲ್ಲ. ಸಾರ್ವಜನಿಕರು ನಮ್ಮನ್ನು ಯಾರು ಕಳಿಸೂ ಇಲ್ಲ ಇಲ್ಲಿಗೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಗಂಗಾಧರ್ ಭಟ್, JDS ಮುಖಂಡ ಉಪೇಂದ್ರ ಪೈ ಸೇರಿದಂತೆ ಧರ್ಮಸ್ಥಳ ಭಕ್ತವೃಂದದ 100 ಸದಸ್ಯರು ಹಾಜರಿದ್ದರು.